ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಗಣರಾಜ್ಯೋತ್ಸವಕ್ಕೂ ಮುನ್ನ ದಿನವಾದ ನಿನ್ನೆ ಪದ್ಮ ಪ್ರಶಸ್ತಿಗಳು ಪ್ರಕಟವಾದವು. ರಾಜ್ಯದ 8 ಜನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಒಟ್ಟು 131 ಸಾಧಕರಿಗೆ ಈ ಬಾರಿ ಪ್ರಶಸ್ತಿ ಲಭಿಸಿದೆ. ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿವಿಧ ಕ್ಷೇತ್ರಗಳ 131 ಸಾಧಕರಿಗೆ ಪದ್ಮ ಪ್ರಶಸ್ತಿ ಗೌರವ. ಕರ್ನಾಟಕದ 7 ಸಾಧಕರಿಗೆ ಪದ್ಮಶ್ರೀ, ಒಬ್ಬರಿಗೆ ಪದ್ಮಭೂಷಣ. ಕೇಂದ್ರ ಸರ್ಕಾರ 2026ನೇ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ರಿಲೀಸ್ ಮಾಡಿದೆ. ಈ ಬಾರಿ 5 ಸಾಧಕರಿಗೆ ಪದ್ಮವಿಭೂಷಣ, 13 ಮಂದಿಗೆ ಪದ್ಮಭೂಷಣ, 113 ಮಂದಿಗೆ ಪದ್ಮಶ್ರೀ, ಹೀಗೆ ಒಟ್ಟು 131 ಸಾಧಕರಿಗೆ ಪದ್ಮ ಪ್ರಶಸ್ತಿ ಘೋಷಣೆ ಮಾಡಿದೆ. ಈ ಪೈಕಿ ಕರ್ನಾಟಕದಿಂದ ಸಮಾಜ ಸೇವೆಗಾಗಿ ಪುಸ್ತಕ ಪ್ರೇಮಿ ಅಂಕೇಗೌಡ, ಎಸ್ಜಿ ಸುಶೀಲಮ್ಮ, ವಿಜ್ಞಾನ ಕ್ಷೇತ್ರ ಸೇವೆಗಾಗಿ ಅಲರ್ಜಿ ತಜ್ಞೆ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗರ್, ಕೈಗಾರಿಕೆ ಕ್ಷೇತ್ರದಲ್ಲಿ ಟಿಟಿ ಜಗನ್ನಾಥನ್, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಭಾಕರ ಕೋರೆ, ಶಶಿಶೇಖರ್ ವೆಂಪತಿ, ವೈದ್ಯಕೀಯ ಸೇವೆ ಪರಿಗಣಿಸಿ ಸುರೇಶ್ ಹನಗವಾಡಿ, ಹೀಗೆ 7 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಕಲೆ ವಿಭಾಗದಲ್ಲಿ ಶತಾವಧಾನಿ ಗಣೇಶ್ ಪದ್ಮಭೂಷಣ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಆದರೆ ಈ ಪದ್ಮಶ್ರೀ ಅವಾರ್ಡ್ ಸಿಕ್ಕಿರೋದಂತೂ ತುಂಬ ಸೋಜಿಗ ಮತ್ತು ನನಗೆ ತುಂಬ ಖುಷಿನೂ ಆಗಿದೆ. ಯಾಕೆಂದರೆ ಈ ಹಿಮೋಫೀಲಿಯಾ ಅಥವಾ ಇತರ ಈ ರಕ್ತ ರೋಗಿಗಳು ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಇದು ಒಂದು ಮೂಕ ವೇದನೆ ನಮ್ಮದು, ಯಾರಿಗೂ ಕೇಳಿಸಲ್ಲ. ಸೊ ಅಟ್ಲೀಸ್ಟ್ ನನಗೆ ಖುಷಿಯಾಗಿದ್ದು ಈ ಅವಾರ್ಡ್ನ ಮುಖಾಂತರ ಇನ್ನು ಈ ಹಿಮೋಫೀಲಿಯಾ ಮತ್ತು ಈ ರಕ್ತ ರೋಗಗಳ ಬಗ್ಗೆ ಒಂದು ಅವೇರ್ನೆಸ್ ಮೂಡಲಿಕ್ಕೂ ಕೂಡ ನನಗೆ ಸುವರ್ಣ ಅವಕಾಶ ಆಯಿತು. ಮಂಡ್ಯ ಜಿಲ್ಲೆ ಹರನಹಳ್ಳಿ ಗ್ರಾಮದ ಮಾಜಿ ಕಂಡಕ್ಟರ್ ಗ್ರಂಥಪಾಲಕ ಅಂಕೇಗೌಡಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಮಾಜಮುಖಿ ಸೇವೆ ಹಾಗೂ ಜ್ಞಾನ ಸಬಲೀಕರಣಕ್ಕೆ ನೀಡಿದ ಕೊಡುಗೆಗಾಗಿ ಪದ್ಮಶ್ರೀ ಗೌರವ ಸಿಕ್ಕಿದೆ. ಅಂಕೇಗೌಡ 20 ಭಾಷೆಗಳಲ್ಲಿ 20 ಲಕ್ಷ ಪುಸ್ತಕಗಳನ್ನು ಸಂಗ್ರಹಿಸಿ ವಿಶ್ವದ ಅತಿ ದೊಡ್ಡ ಉಚಿತ ಗ್ರಂಥಾಲಯ ಸೃಷ್ಟಿಸಿದ್ದಾರೆ. ನಾನು ಸುಮಾರು 50 ವರ್ಷದಿಂದ ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೇನೆ. ಆಮೇಲೆ ಯಾವುದೇ ಪ್ರತಿಫಲನೂ ನಾನು ನಿರೀಕ್ಷೆ ಮಾಡ್ದೇನೆ, ಜೊತೆಗೆ ಯಾವುದೇ ಪ್ರಶಸ್ತಿ ಹಿಂದೆನೂ ಹೋಗ್ದೇನೆ ನಾನು ಮಾಡಿದ್ದೇನೆ. ಆದರೆ ಕೇಂದ್ರ ಸರ್ಕಾರ ನನ್ನನ್ನು ಗುರುಸಿ ನನಗೊಂದು ಪ್ರಶಸ್ತಿ ಕೊಟ್ಟಾಗ ಸಹಜವಾಗಿ ನಾನು ಮನುಷ್ಯ ಅಲ್ವೇ, ಭಾಳ ಸಂತೋಷ ಪಡ್ತೀನಿ. ಈ ಸಂದರ್ಭದಲ್ಲಿ ನಿಜವಾಗಲೂ ಕೇಂದ್ರ ಸರ್ಕಾರಕ್ಕೆ, ನಮ್ಮ ಯಾವುದೇ ಮೋದಿ ಸಾಹೇಬರಿಗೆ ಅವರಿಗೆಲ್ಲ ಧನ್ಯವಾದ ಅರ್ಪಿಸ್ತೀನಿ ಸರ್. ಇದಕ್ಕೆ ಸಮಾಜ ಸೇವಕಿ, ಬೆಂಗಳೂರಿನ ಸುಮಂಗಲಿ ಸೇವಾ ಆಶ್ರಮದ ಸಂಸ್ಥಾಪಕಿ ಡಾಕ್ಟರ್ ಎಸ್ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಮಹಿಳಾ ಸಬಲೀಕರಣ, ಶಿಶು ಸಂರಕ್ಷಣೆ ಮತ್ತು ಬಡವರ ಕಲ್ಯಾಣ, ಮಹಿಳಾ ಒಕ್ಕೂಟಗಳ ರಚನೆ, ಸ್ವಯಂ ಉದ್ಯೋಗ ತರಬೇತಿಯನ್ನ ತಮ್ಮ ಸಂಸ್ಥೆಯಿಂದ ನೀಡಿ ಜನರ ಅಭಿವೃದ್ಧಿಗೆ ಶ್ರಮಿಸಿದ್ದಕ್ಕೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿದೆ. ಪ್ರಶಸ್ತಿ ಬಂದಿದ್ದು ಎಲ್ಲರಿಗೂ ಖುಷಿಯಾಗಿದೆ. ನಮ್ಮಲ್ಲಿರೋ ಆಶ್ರಮದಲ್ಲಿರ್ತಕ್ಕಂಥ ಚಿಕ್ಕವರಿಗೆ, ದೊಡ್ಡವರಿಗೆ ಮತ್ತು ಸ್ಟಾಫ್ಗೆ ಮತ್ತು ಫ್ರೆಂಡ್ಸಿಗೆ, ಜೊತೆಯಲ್ಲಿ ಕಮಿಟಿನವರಿಗೆ, ಜೊತೆಯಲ್ಲಿ ಯಾರೇ ಡೋನರ್ಸ್ ಅವರೆಲ್ಲ ಫೋನ್ಗಳು ಮಾಡ್ತಾ ಇದ್ದಾರೆ. ಎಲ್ರಿಗೂ ಖುಷಿಯಾಗಿದೆ, ನಮಗೂ ಖುಷಿಯಾಗಿದೆ. ಅದನ್ನು ಕೊಟ್ಟಂಥ ಕೇಂದ್ರ ಸರ್ಕಾರದವರಿಗೆ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನುಳಿದಂತೆ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿ ಮರಣೋತ್ತರವಾಗಿ ಬಾಲಿವುಡ್ನ ದಿವಂಗತ ನಟ ಧರ್ಮೇಂದ್ರ, ಕೇರಳದ ಮಾಜಿ ಮುಖ್ಯಮಂತ್ರಿ ವಿಎಸ್ ಅಚ್ಯುತಾನಂದ್ಗೆ ಸಿಕ್ಕಿದೆ. ಜೊತೆಗೆ ನಟ ಮಮ್ಮುಟ್ಟಿ, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸಂಸ್ಥಾಪಕ ಉದಯ್ ಕೋಟಕ್, ಗಾಯಕಿ ಅಲ್ಕಾ ಯಾಗ್ನಿಕ್, ಮಾಜಿ ಟೆನ್ನಿಸ್ ಆಟಗಾರ ವಿಜಯ್ ಅಮೃತರಾಜ್, ಮಹಾರಾಷ್ಟ್ರದ ಮಾಜಿ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ ಸೇರಿದಂತೆ 13 ಮಂದಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಕ್ರಿಕೆಟಿಗ ರೋಹಿತ್ ಶರ್ಮಾ, ಜೆಎನ್ಯು ಮಾಜಿ ಉಪಕುಲಪತಿ ಜಗದೀಶ್ ಕುಮಾರ್ ಸೇರಿದಂತೆ 113 ಮಂದಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.